Welcome, my dear friends. Chain rule ಮೇಲೆ the derivative of composite functions or differentiation of function of a functions ಇದನ್ನು ನಾವು ಚೈನ್ ರೂಲ್ ಅಂತ ಕರಿತೀವಿ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಸೈನ್ ಆಫ್ ಎಫ್ ಆಫ್ ಎಕ್ಸ್ ಮೇಲೆ ಮತ್ತು ಚೈನ್ ರೂಲನ್ನು ಯೂಸ್ ಮಾಡ್ಕೊಂಡು ಡಿಫ್ರೆನ್ಷಿಯೇಟ್ ಎರಡು ಮೆಥಡಲ್ಲಿ ಮಾಡಿದ್ದೇನೆ. ಓಕೆ, ಆದಷ್ಟು ಸೈನ್ ಆಫ್ ಎಫ್ ಆಫ್ ಎಕ್ಸ್ ಮೇಲೆ ಮ್ಯಾಕ್ಸಿಮಮ್ ಚೈನ್ ರೂಲನ್ನು ಪ್ರಾಬ್ಲಮ್ಸನ್ನು ಮಾಡೋಣ. ಓಕೆ, ಸಿ ಮಾರ್ನಿಂಗ್ ಪ್ರೀವಿಯಸ್ ವಿಡಿಯೋದಲ್ಲಿ ಇಫ್ ವೈ ಈಸ್ ಈಕ್ವಲ್ ಟು ಸೈನ್ ಆಫ್ ಎಫ್ ಆಫ್ ಎಕ್ಸ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋದು ಯಾವ ಥರ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಓಕೆ, ಈಗ ನೆಕ್ಸ್ಟು ಎರಡನೇ ಪಾರ್ಟು ಇಫ್ ವೈ ಈಸ್ ಈಕ್ವಲ್ ಟು ಕಾಸ್ ಆಫ್ ಎಫ್ ಆಫ್ ಎಕ್ಸ್ ಫೈಂಡ್ ಡಿ ವೈ ಓವರ್ ಡಿ ಎಕ್ಸ್. ಓಕೆ, ಸೈನ್ ಆಫ್ ಎಫ್ ಆಫ್ ಎಕ್ಸ್ನ ನಾವು ಯಾವ ಥರ ಎಕ್ಸ್ಪ್ಲೇನ್ ಮಾಡಿದ್ವಿ ಅದೇ ಥರ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಫ್ ವೈ ಈಸ್ ಈಕ್ವಲ್ ಟು ಕಾಸ್ ಆಫ್ ಎಫ್ ಆಫ್ ಎಕ್ಸ್, ಕಾಸ್ ಅನ್ನೋದು ಒಂದು ಟ್ರಿಗ್ನೋಮೆಟ್ರಿ ಫಂಕ್ಷನ್ಸು. ಕಾಸ್ ಒಳಗಡೆ ಇರ್ತಕ್ಕಂಥದ್ದು ಎಫ್ ಆಫ್ ಎಕ್ಸ್ ಇಸ್ ದ ನೇಮ್ ಆಫ್ ದಿ ಫಂಕ್ಷನ್, ಏನು ಬೇಕಾದರೂ ಇರಬಹುದು. ಓಕೆ, ಇದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ಇನ್ಸ್ಟಿಟ್ಯೂಟ್ ಆಫ್ ಚೈನ್ ರೂಲ್ ಅಂದರೆ ವೈ ಮತ್ತು ಯು ತಗೊಂಡು ಮಾಡಿದ್ದೀವಲ್ಲ ಅದು ಬಿಟ್ಟಾಕಿದ್ದೀವಿ ಈಗ, ಯಾಕೆ ಸ್ಟೆಪ್ಸ್ ಜಾಸ್ತಿ ಆಗುತ್ತೆ ಅಂತ. ಇದು ಸೆಕೆಂಡ್ ಮೆಥಡಲ್ಲಿ ಮಾಡ್ತಾಯಿದ್ದೀವಿ ನಾವು. ಓಕೆ, ಈಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ dy over dx is equal to, we know that what is the derivative of cos x is equal to minus sin x. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡೆ ಇದು ಮಾಡೋದು. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಕಾಸ್? ಮೈನಸ್ ಸೈನ್. ಈ ಎಕ್ಸ್ ಬರಿಬಾರ್ದು, ಈ ಎಕ್ಸ್ ಬರಿಬಾರ್ದು, ಇಲ್ಲಿ ಈ ಎಕ್ಸ್ ಇಲ್ಲಿ ಬರಿಬಾರ್ದು. ಯಾಕೆಂದರೆ ಇಲ್ಲಿ ಎಫ್ ಆಫ್ ಎಕ್ಸ್ ಇದೆ, ಎಕ್ಸ್ ಇಲ್ಲಿತ್ತು ಅದಕ್ಕೆ ಎಕ್ಸ್ ಬರದೆ, ಇಲ್ಲಿ ಎಕ್ಸ್ ಇಲ್ಲ ಏನಿದೆ ಎಫ್ ಆಫ್ ಎಕ್ಸ್ ಬರಿ ಇಂಟು ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್. ಇದಕ್ಕೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಇದಕ್ಕೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್? ಎಫ್ ಡ್ಯಾಶ್ ಎಕ್ಸ್. ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಮಾಡಲ, ನಂಬರ್ ಆಫ್ ಪ್ರಾಬ್ಲಮ್ಸ್ ನೀವು ಮಾಡಾಕ್ಬೇಕು ನನಗೆ. ಓಕೆ, ಇದಕ್ಕೆ ರಿಲೇಟೆಡ್ ಒಂದು ಪ್ರಾಬ್ಲಮ್ಸ್ ತಂತೀನಿ ನೋಡು. ಇಫ್ ವೈ ಈಸ್ ಈಕ್ವಲ್ ಟು ಕಾಸ್ ಆಫ್ ಯಾವ್ದು ಬೇಕಾದ್ರೂ ಫಂಕ್ಷನ್ ತೊಗೊಂಡಿದ್ದು, ಎನಿ ಫಂಕ್ಷನ್ ಯಾವ್ದು ಬೇಕಾದ್ರು, ನಾನು ತೊಗೊಂಡ್ರದ್ದು ಬಿಟ್ಟು ನೀನು ಟ್ರೈ ಮಾಡು. ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ತಗೊಂಡಿದ್ದೇನೆ. ಓಕೆ, ಇದರಲ್ಲಿ ಎಫ್ ಆಫ್ ಎಕ್ಸ್ ಯಾವುದಾದ್ರು ಎಕ್ಸ್ ಸ್ಕ್ವೇರ್. ಫೈಂಡ್ ಡಿ ವೈ ಓವರ್ ಡಿ, ಸೇಮ್ ಕ್ವಶನ್ನು ನೋಡ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿ ವೈ ಓವರ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ಗೆ ಮೈನಸ್ ಸೈನ್. ಇಲ್ಲಿ ಬರ್ದಿರಿ ನೋಡಿ, ಮೈನಸ್ ಸೈನ್. ಮೈನಸ್ ಸೈನ್ ಎಕ್ಸ್ ಅಂತ ಬರಿಬಾರ್ದು, ಯಾಕೆಂದರೆ ಎಕ್ಸ್ ಎಲ್ಲ ಇರೋದಿಲ್ಲ, ಏನೋ ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ಎಕ್ಸ್ ಸ್ಕ್ವೇರ್ ಬರಿಬೇಕು. ಇಂಟು ಅಂಡರ್ಲೈನ್ ಮಾಡ್ತೀನಿ ನೋಡಿ. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್? 2x. ಮುಗಿದೋಯ್ತು. ಡಿಫ್ರೆನ್ಷಿಯೇಷನ್ ಈಸ್ ಓವರ್. ಆರ್ಡ್ರ್ ಬರೆದ್ರೆ ಮೈನಸ್, ಇದು ಆಲ್ಜಿಬ್ರೇಕ್ ಫಸ್ಟ್ ಬರೀ 2x ಇಂಟು ಸೈನ್ ಆಫ್ ಎಕ್ಸ್ ಸ್ಕ್ವಯರ್. ನೋಡಿ ಪ್ರಾಬ್ಲಮ್ಸ್ ಇದು. ಓಕೆ, ಇನ್ನೊಂದು ತರ್ತೀನಿ, ಇದು ಪ್ರಾಬ್ಲಮ್. ಎರಡನೇದು ಕೂಲ ಮಾಡಿ ಪ್ರಾಬ್ಲಮ್ಸು, ರಿಸ್ಕೇ ತಗೊಳ್ಕೋಬೇಡಿ. ಕಾಸ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 5 ಫೈಂಡ್ ವೈ ಡ್ಯಾಶ್ ಅಥವಾ y1 ಗೊತ್ತಿದೆ ನಿಮ್ಗೆ ಆಲ್ರೆಡಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿ ವೈ ಓವರ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಅಂದರೆ ಮೈನಸ್ ಸೈನ್ ಆಫ್, ಇದೇನಿರುತ್ತೋ ಅದೇ ಬರೀ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಇಂಟು ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡೋ ಎಕ್ಸ್ ಸ್ಕ್ವೇರ್ಗೆ 2x, ಕಾನ್ಸ್ಟೆಂಟ್ಗೆ 0, ದೇರ್ ಫೋರ್ ಮೈನಸ್ 2x ಇಂಟು ಸೈನ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 5. ಓಕೆ, ಎಷ್ಟೊಂದು ಪ್ರಾಬ್ಲಮ್ಸ್ ಮಾಡ್ಬೋದು. ನೀವು ಜಾಸ್ತಿ ಪ್ರಾಬ್ಲಮ್ಸ್ ಮಾಡ್ಬೇಕು. ನೀವು ಕಾಸ್ ಒಳಗಡೆ ನೀವೇನು ಬೇಕಾದ್ರೂ ಬರ್ಕೊಂಡು ಪ್ರಾಬ್ಲಮ್ಸ್ ಮಾಡ್ತಾ ಇರಬೇಕು. ಓಕೆ, ಇಫ್ ವೈ ಈಸ್ ಈಕ್ವಲ್ ಟು ಕಾಸ್ ಆಫ್ ಲಾಗ್ ಎಕ್ಸ್ ಫೈಂಡ್ ಡಿ ವೈ ಓವರ್ ಡಿ ಎಕ್ಸ್. ಓಕೆ, ಹೇಳ್ಬೋದಾ? ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿ ವೈ ಓವರ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ಗೆ ಮೈನಸ್ ಸೈನ್ ಆಫ್, ಸೈನ್ ಎಕ್ಸ್ ಅಂತ ಬರೀಬಾರ್ದು, ಸೈನ್ ಆಫ್ ಎಕ್ಸ್ ಬದಲಾಗಿ ಏನಿದೆ ಲಾಗ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಅಂದರೆ 1/x, ದೇರ್ ಫೋರ್ ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಎಕ್ಸ್ ಡಿನಾಮಿನೇಟರ್ ಇದೆಯಲ್ಲ ಅದಕ್ಕೋಸ್ಕರ ಓವರ್ ಎಕ್ಸ್ ಅಂತ ಬೇಕಾದ್ರೂ ಬರೀಬೋದು. ನೀವು ಪ್ರಾಬ್ಲಮ್ಸ್ ಹಾಕೊಂಡು ಮಾಡು. ಕಾಸ್ ಆಫ್ ಎಕ್ಸ್ ಸ್ಕ್ವೇರ್, ಕಾಸ್ ಆಫ್ ಎಕ್ಸ್ ಕ್ಯೂಬ್, ಕಾಸ್ ಆಫ್ ಇ ಪವರ್ ಎಕ್ಸ್, ಕಾಸ್ ಆಫ್ ಟ್ಯಾನ್ ಎಕ್ಸ್, ಕಾಸ್ ಆಫ್ ಸೀಕೆಂಟ್ ಎಕ್ಸ್, ಕಾಸ್ ಆಫ್ ಕೊಸಿಕೆಂಟ್ ಎಕ್ಸ್, ಈ ಥರ ನಂಬರ್ ಆಫ್ ಪ್ರಾಬ್ಲಮ್ಸ್ ನೀವು ಬರೆದು ಪ್ರಾಕ್ಟೀಸ್ ಮಾಡಿ ಹಾಕಿ ನನಗೆ. ಓಕೆ, ನೆಕ್ಸ್ಟ್ ಕಾಸ್ ಆಯಿತು. ನೆಕ್ಸ್ಟು
ಯಾವ್ದು ತಗೊಳ್ಳಿ, ಟ್ಯಾನ್ ತಗೊಳ್ತೀನಿ ನೋಡಿ. ಟ್ಯಾನ್ ಇಫ್ y ಈಸ್ ಈಕ್ವಲ್ ಟು ಟ್ಯಾನ್ ಆಫ್ ಎಫ್ ಆಫ್ ಎಕ್ಸ್. ಕ್ವಶನ್ನು ಫೈಂಡ್ dy ಓವರ್ dx. ಏನು ನಿನಗೆ ಅರ್ಥವಾಗಬೇಕಾಗಿರೋದು, ಟ್ಯಾನ್ ಒಳಗಡೆ ಎಫ್ ಆಫ್ ಎಕ್ಸ್ ಏನು ಬೇಕಾದರೂ ಫಂಕ್ಷನ್ಸ್ ಇರ್ಬೋದು. ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿ ಅಂದಾಗ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದಾಗ ವಿ ನೋ ದಟ್ ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಟ್ಯಾನ್ ಎಕ್ಸ್, ಸೀಕೆಂಡ್ ಸ್ಕ್ವೇರ್ ಎಕ್ಸ್. ಇಲ್ಲಿ ಎಕ್ಸ್ ಇತ್ತು, ಎಕ್ಸ್ ಬರದೆ, ಇಲ್ಲಿ ಎಕ್ಸ್ ಇಲ್ಲ, ಎಫ್ ಆಫ್ ಎಕ್ಸ್ ಅಂತ ಇದೆ, ಅಂದರೆ ಏನು ಬೇಕಾದರೂ ಇರ್ಬೋದು ಅಂತ ಅರ್ಥ. ಹಂಗಾದರೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿಬಿಡ್ತೀನಿ. ಈಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದ ತಕ್ಷಣ dy ಓವರ್ ಡಿ ಎಕ್ಸ್ ಬರೆದು ಟ್ಯಾನಿಗೆ ರೌಂಡ್ ಮಾಡಿದೆ ನೋಡು, ಸೀಕೆಂಡ್ ಸ್ಕ್ವೇರ್ ಆಫ್, ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅಂತ ಬರೀಬಾರ್ದು, ಟ್ಯಾನಿ ಮಾತ್ರ ಸೀಕೆಂಡ್ ಸ್ಕ್ವೇರ್ ಆಫ್, ಸೀಕೆಂಡ್ ಸ್ಕ್ವೇರ್ ಆಫ್. ಇಲ್ಲಿ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅಂತ ಬರೀಬಾರ್ದು, ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅಂತ ಬರೀಬಾರ್ದು, ಸೀಕೆಂಡ್ ಸ್ಕ್ವೇರ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಅಂಡರ್ಲೈನ್ ಮಾಡಿದೋಡು, ರೌಂಡ್ ಮಾಡಿರೋದ್ಕೊಂಡು ಡಿಫ್ರೆನ್ಷಿಯೇಷನ್ನು, ಅಂಡರ್ಲೈನ್ ಮಾಡಿರೋದ್ಕೊಂಡು ಡಿಫ್ರೆನ್ಷಿಯೇಷನ್. ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್, ಎಫ್ ಡ್ಯಾಶ್ ಎಕ್ಸ್. ಇದಕ್ಕೊಂದು ಪ್ರಾಬ್ಲಮ್ ತಗೊಂತೀನಿ ನೋಡು. ಪ್ರಾಬ್ಲಮ್ ಇಫ್ y ಈಸ್ ಈಕ್ವಲ್ ಟು ಟ್ಯಾನ್ ಆಫ್, ಏನು ಬೇಕಾದ್ರೂ ತಗೋ, ಎಕ್ಸ್ ಕ್ಯೂಬ್. ಇದರಲ್ಲಿ ಎಫ್ ಆಫ್ ಎಕ್ಸ್ ಯಾವುದಾದ್ರೂ ಎಕ್ಸ್ ಕ್ಯೂಬ್. ನೀನು ಎಷ್ಟೊಂದು ಪ್ರಾಬ್ಲಮ್ ಮಾಡ್ಬೋದು. ನೀನು ನಂಬರ್ ಆಫ್ ಪ್ರಾಬ್ಲಮ್ಸ್ ಮಾಡಿದೆ, ನನಗೆ ನಿನ್ಗೆ ಅರ್ಥವಾಗಿದೆ ಅಂತ ನನಗೆ ಕನ್ಫರ್ಮ್ ಆಗಬೇಕು ಅಂತ ಹೇಳೋದು. ಅದಕ್ಕೆ ನೀವು ಮಾಡಿ ಅಂದರೆ ನನ್ನ ಎಕ್ಸ್ಪ್ಲೇಷನನ್ನು ನೀನು ಅರ್ಥ ಮಾಡ್ಕೊಂಡಿದ್ರೆ ಎಷ್ಟು ಬೇಕಾದ್ರೂ ಪ್ರಾಬ್ಲಮ್ಸ್ ನೀನು ಮಾಡ್ಬೋದು. ಟ್ಯಾನ್ ಆಫ್ ಎಕ್ಸ್ ಕ್ಯೂಬ್, ಟ್ಯಾನ್ ಆಫ್ ಎಕ್ಸ್ ಸ್ಕ್ವೇರ್, ಟ್ಯಾನ್ ಆಫ್ ಟ್ಯಾನ್ ಎಕ್ಸ್, ಟ್ಯಾನ್ ಆಫ್ ಸೀಕೆಂಡ್ ಎಕ್ಸ್, ಈ ಥರ ಪ್ರಾಬ್ಲಮ್ಸ್ ಮಾಡಿ ನನಗೆ ಹಾಕ್ಬೇಕು ನೀವು. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, y1 ಅಂತ ಪ್ರಾಕ್ಟೀಸ್ ಮಾಡ್ಕೊತೀನಿ. dy ಓವರ್ ಡಿ ಎಕ್ಸ್ ಅಂದ್ರೆ ಒಂದೇ, y1 ಅಂದ್ರೆ ಒಂದೇ. ಟ್ಯಾನ್ಗೆ ರೌಂಡ್ ಮಾಡಿ, ಟ್ಯಾನ್ಗೆ ನೋಡು ಸೀಕೆಂಡ್ ಸ್ಕ್ವಯರ್ ಮಾತ್ರ ಬರೀಬೇಕು ಆಫ್. ಯಾಕೆಂದರೆ ಇಲ್ಲಿ ಟ್ಯಾನ್ ಎಕ್ಸ್ ಇತ್ತು, ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬರೆದಿದ್ದೆ. ಇಲ್ಲಿ ಟ್ಯಾನ್ ಎಕ್ಸ್ ಅಂತ ಇಲ್ಲ, ಟ್ಯಾನ್ ಆಫ್ ಎಕ್ಸ್ ಕ್ಯೂಬ್ ಅಂತ ಇರೋದ್ರಿಂದ ಸೀಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ ಕ್ಯೂಬ್. ಮತ್ತು ಎಕ್ಸ್ ಕ್ಯೂಬ್ಗೆ ಡಿಫ್ರೆನ್ಷಿಯೇಷನ್ ಮಾಡಬೇಕು. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಎಕ್ಸ್ ಕ್ಯೂಬ್, ಸ್ಟಾರ್ಟಿಂಗಿಂದ ಮಾಡ್ಕೊಂಬಂದಿದ್ದೀವಿ, 3x ಸ್ಕ್ವೇರ್. ಮುಗೀತು ಡಿಫ್ರೆನ್ಷಿಯೇಷನ್. ಆರ್ಡ್ರ್ ಬರೆದ್ರೆ ಫಸ್ಟ್ ಆಲ್ಜಿಬ್ರೇಕ್ ಫಂಕ್ಷನ್ 3x ಸ್ಕ್ವೇರ್ ಇಂಟು ಸೀಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ ಕ್ಯೂಬ್. ಓಕೆ, ಎಷ್ಟೊಂದು ಪ್ರಾಬ್ಲಮ್ಸ್ ಮಾಡ್ಬೋದು, ಮಾಡ್ಬೇಕು ನೀವು. ಇನ್ನೊಂದು ಮಾಡ್ತೀನಿ. ಇಫ್ y ಈಸ್ ಈಕ್ವಲ್ ಟು ಟ್ಯಾನ್ ಆಫ್ ಲಾಗ್ ಎಕ್ಸ್, ಫೈಂಡ್ dy ಓವರ್ ಡಿ ಎಕ್ಸ್. ಮಾಡೋಣ. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, y ಡ್ಯಾಶ್ ಟ್ಯಾನ್ಗೆ ಸೀಕೆಂಡ್ ಸ್ಕ್ವೇರ್ ಆಫ್ ಲಾಗ್ ಎಕ್ಸ್ ಇಂಟು ಲಾಗ್ ಎಕ್ಸ್ಗೆ 1/x, ಡೈರೆಕ್ಟ್ ಬೇಕಾದ್ರೆ 1 ಮಾಡಿ ಬರೀಬೋದಲ್ವಾ, ಬರೀಬೋದು. ಓಕೆ, ನೆಕ್ಸ್ಟು ಕಾಟ್ ಆಫ್ ಎಫ್ ಆಫ್ ಎಕ್ಸ್. ಇಫ್ y ಈಸ್ ಈಕ್ವಲ್ ಟು ಕಾಟ್ ಆಫ್ ಎಫ್ ಆಫ್ ಎಕ್ಸ್, ಫೈಂಡ್ dy ಓವರ್ ಡಿ ಎಕ್ಸ್. ಅಂದರೆ ಕಾಟ್ ಆಫ್ ಎಫ್ ಆಫ್ ಎಕ್ಸ್ ಫಾರ್ಮಲ್ಲಿ ಕಾಟ್ ಒಳಗಡೆ ಏನು ಬೇಕಾದರೂ ಫಂಕ್ಷನ್ಸ್ ಇರಲಿ, ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ವಿ ನೋ ದಟ್ ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಎಕ್ಸ್ ಇದ್ದಾಗ, ಕಾಟ್ ಎಕ್ಸ್ ಇದ್ದಾಗ ಮೈನಸ್ ಕೊಸಿಕೆಂಡ್ ಸ್ಕ್ವೇರ್ ಎಕ್ಸ್ ಅಂತ ಬರಿತೀವಿ. ಕಾಟ್ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಬದಲಾಗಿ, ಈ ಎಕ್ಸ್ ಬದಲಾಗಿ ಏನು ಬೇಕಾದರೂ ಇರಲಿ, ನಾವು ಡಿಫ್ರೆನ್ಷಿಯೇಟ್ ಮಾಡೋದು ಹೆಂಗೆ ಅಂದರೆ, ಕಾಂಪೋಸಿಟ್ ಫಂಕ್ಷನ್ಸ್ ಇದ್ದಾಗ ಡಿಫ್ರೆನ್ಷಿಯೇಟ್ ಮಾಡೋದು ಹೆಂಗೆ ಅಂದರೆ, ಅಕಾರ್ಡಿಂಗ್ ಟು ಚೈನ್ ರೂಲ್ ಪ್ರಕಾರನೇ, ಚೈನ್ ರೂಲಲ್ಲಿ ನಂಬರ್ ಆಫ್ ಸ್ಟೆಪ್ಸ್ ಆಗುತ್ತೆ. ಪುಟ್ಟು y u v ಅಂತ ತಗೊಂಡು ಮಾಡ್ತೀವಿ, ಇಲ್ಲ ಮಾಡಲ್ಲ, ಡೈರೆಕ್ಟಾಗಿ ಮಾಡ್ತೀವಿ. ಎಕ್ಸಾಮ್ ಹಿಂಗೆ ಮಾಡಬೇಕು. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದ ತಕ್ಷಣ ನೀವು dy ಓವರ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಕಾಟ್ಗೆ ಮೈನಸ್ ಕೊಸಿಕೆಂಡ್ ಸ್ಕ್ವೇರ್ ಆಫ್ ಏನಿರುತ್ತೋ ಬರೀ ಇಂಟು ಇದಕ್ಕೆ ಡಿಫರೆನ್ಷಿಯೇಟ್ ಮಾಡು ಎಫ್ ಆಫ್ ಎಕ್ಸ್ಗೆ ಎಫ್ ಡ್ಯಾಶ್ ಎಕ್ಸ್. ಒಂದೇ ಒಂದು ಪ್ರಾಬ್ಲಮ್ ತಗೊಂಡು ತೋರಿಸ್ತೀನಿ, ಇದಕ್ಕೆ ನೀವೇ ಮಾಡಬೇಕು ನಂಬರ್ ಆಫ್ ಪ್ರಾಬ್ಲಮ್ಸು. ಕಾಟ್ ಆಫ್ ಲಾಗ್ ಎಕ್ಸ್, ಇದು ಏನು ಬೇಕಾದ್ರೂ ತಗೊಳ್ಳಿ, ಇ ಪವರ್ ಎಕ್ಸ್. ಓಕೆ, ಇದನ್ನು ಚಂದ್ರದಲ್ಲೂ ಮಾಡ್ಬೋದು. ಮಾಡಿ ನೋಡಿ, ನಾನು ಮಾಡಿ ಕಳಿಸಿದ್ದೀನಿ ನೋಡಿ ವಿಡಿಯೋ, ಟ್ರೈ ಮಾಡಿ. ಓಕೆ, ಫೈಂಡ್ dy ಓವರ್ ಡಿ ಎಕ್ಸ್ ಇದ್ದಾನೆ, y ಡ್ಯಾಶ್ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬರೀತಾ ಇರಬೇಕಿದು. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, y1 ಈಸ್ ಈಕ್ವಲ್ ಟು ಕಾಟ್ಗೆ ಮೈನಸ್ ಕೊಸಿಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ ಬರಿಬಾರ್ದು, ಇಲ್ಲಿ ಎಕ್ಸ್ ಇತ್ತು ಎಕ್ಸ್ ಬರೆದೆ, ಇಲ್ಲಿ ಎಕ್ಸ್ ಇಲ್ಲ, ಇ ಪವರ್ ಎಕ್ಸ್ ಇದೆ, ಇ ಪವರ್ ಎಕ್ಸ್. ಮತ್ತು ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಇ ಪವರ್ ಎಕ್ಸ್, ಇ ಪವರ್ ಎಕ್ಸ್. ಮುಗಿದೋಯ್ತು. ಓಕೆ, ಈ ಥರ ಪ್ರಾಬ್ಲಮ್ಸನ್ನು ಬರೆದು ಪ್ರಾಕ್ಟೀಸ್ ಮಾಡಿ, ಬರಿಬೇಕು. ಬರೆದು ಸೀಕೆಂಟ್ ಆಫ್ ಎಫ್ ಆಫ್ ಎಕ್ಸ್, ಫೈಂಡ್ dy ಓವರ್ ಡಿ ಎಕ್ಸ್. ವಿ ನೋ ದಟ್ ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಸೀಕೆಂಟ್ ಎಕ್ಸ್, ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್.
ಇಲ್ಲೇನಿರುತ್ತೋ ಅದೇ ಇರಬೇಕು. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಸೀಕೆಂಟ್ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಇಲ್ಲಿ ಎಕ್ಸ್ ಇತ್ತು, ಎಕ್ಸ್ ಬರ್ದು. ಇಲ್ಲಿ ಎಕ್ಸ್ ಇಲ್ಲ, ಎಫ್ ಆಫ್ ಎಕ್ಸ್ ಅಂದರೆ ಏನು ಬೇಕಾದರೂ ಇರ್ಬೋದು ಅಂತ ಅದರ ಅರ್ಥ. ಅಲ್ಲಿಗೆ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಭಾರಿ ಕೇರ್ಫುಲ್ ನೋಡಿ ಇದು. ಡಿ ವೈ ಓವರ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಸೀಕೆಂಟ್ ಎಕ್ಸ್ಗೆ ಏನಂತ ಬರಿತೀವಿ, ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್, ಎಕ್ಸ್ ಬದಲಾಗಿ ಏನಿದೆ ಎಫ್ ಆಫ್ ಎಕ್ಸ್, ಇಂಟು ಟ್ಯಾನ್ ಆಫ್ ಎಫ್ ಆಫ್ ಎಕ್ಸ್, ಇಂಟು ಇವೆರಡು ಸೇಮ್ ಒಂದಕ್ಕೆ, ಇವೆರಡು ಸೇಮ್, ಇವೆರಡು ಸೇಮ್, ಎರಡು ಸೇಮ್ ಅಂದರೆ ಇಲ್ಲೇನಿರುತ್ತೋ ಅದೇ ಇಲ್ಲಿರಬೇಕು. ಅಂದರೆ ಒಂದು ಫಂಕ್ಷನಿಗೆ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಬೇಕು. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಎಫ್ ಡ್ಯಾಶ್ ಎಕ್ಸ್. ಒಂದಕ್ಕೆ ಮಾಡಿದ್ರೆ ಸಾಕು, ಎರಡಕ್ಕೂ ಮಾಡಬಾರ್ದು, ಕೇರ್ಫುಲ್ಲಾಗಿರಬೇಕು. ಓಕೆ, ಒಂದೇ ಒಂದು ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಭಾರಿ ಹುಷಾರಾಗಿ ಅಬ್ಸರ್ವ್ ಮಾಡು. ಇಫ್ ವೈ ಈಸ್ ಈಕ್ವಲ್ ಟು ಸೀಕೆಂಟ್ ಆಫ್ ಏನು ಎಕ್ಸ್ ಸ್ಕ್ವೇರ್ ತಗೊಳ್ಳ, ಎಕ್ಸ್ ಸ್ಕ್ವೇರ್ ಅಂತೀನಿ, ಡಿ ಓವರ್ ಡಿ ಎಕ್ಸ್, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, dy over dx is equal to, careful observe ಮಾಡು, what is the derivative of secant x into tan x. secant of x square ಅಂದರೆ secant of x square into tan of x square. ಇದೇನಿರುತ್ತೆ ಇದು, ಇಲ್ಲೂ secant x into tan x ಅನ್ನೋ ಬದಲು secant of x square into tan of x square into ಇದು ಇವೆರಡಕ್ಕೂ ಮಾಡೋಕ್ಕೋಗ್ಬಾರ್ದು, ಇವೆರಡರಲ್ಲಿ ಯಾವ ಒಂದಕ್ಕೆ ಮಾಡಬೇಕು. ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್, 2x ಎನಫ್. ಇದಕ್ಕೆ ಮಾಡಿ ಮೇಲೆ ಮತ್ತೆ ಇದಕ್ಕೆ ಮಾಡೋಕ್ಕೆ ಹೋಗ್ಬಾರ್ದು. ದಿಸ್ ಇಸ್ ದ ವೇ. ಓಕೆ, ಇನ್ನೊಂದು ಮಾಡಲಾ, ಸೀಕೆಂಟ್ ಆಫ್ ಲಾಗ್ ಎಕ್ಸ್ ತಗೋ, ಕ್ವಶನ್ ಮಾಮೂಲಿ ಫೈಂಡ್ ಡಿ ವೈ ಓವರ್ ಡಿ ಎಕ್ಸ್, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಲ್ಲಿ ಎಕ್ಸ್ ಇತ್ತು, ಇಲ್ಲೂ ಎಕ್ಸು, ಎಕ್ಸ್ ಬರ್ದು, ಇಲ್ಲಿ ಎಕ್ಸ್ ಬದಲಾಗಿ ಎದ್ದಿದೆ ಲಾಗ್ ಎಕ್ಸ್. ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಅಲ್ಲಿಗೆ ವೈ ಒನ್ ಈಸ್ ಈಕ್ವಲ್ ಟು ಸೀಕೆಂಟ್ ಎಕ್ಸ್ ಅನ್ನೋ ಬದಲು ಲಾಗ್ ಎಕ್ಸ್, ಟ್ಯಾನ್ ಎಕ್ಸ್ ಅನ್ನೋ ಬದಲು ಲಾಗ್ ಎಕ್ಸ್. ಲಾಗ್ ಎಕ್ಸ್ ಇದು ಸೇಮು, ಇದು ಸೇಮು, ಒಂದಕ್ಕೆ ಮಾತ್ರ ಮಾಡಬೇಕು. ವಾಟ್ ಇಸ್ ದ ಆನ್ಸರ್, 1/x ಅಂದರೆ ಇಟ್ ಇಸ್ ಆನ್ಸರ್. ಓಕೆ, ಕೊಸಿಕೆಂಟ್ ಒಂದು ಹೇಳ್ಬಿಡ್ತೀನಿ, ನೀವು ನಂಬರ್ ಆಫ್ ಪ್ರಾಬ್ಲಮ್ಸ್ ಮಾಡ್ಬೇಕಣ್ಣ ನೀವು. ವಿಡಿಯೋ ಒಂದು 3 times 5 times ನೋಡಿ. ಇಫ್ ವೈ ಈಸ್ ಈಕ್ವಲ್ ಟು ಕೊಸಿಕೆಂಟ್ ಆಫ್ ಎಫ್ ಆಫ್ ಎಕ್ಸ್, ಸೇಮ್ ಕ್ವಶನ್ನು ಫೈಂಡ್ ಡಿ ವೈ ಓವರ್ ಡಿ ಎಕ್ಸ್. ಯಾವುದು ಕಂಪೇರ್ ಮಾಡ್ತೀಯಾ, ವಿ ನೋ ದಟ್ ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಕೊಸಿಕೆಂಟ್ ಎಕ್ಸ್ ಮೈನಸ್ ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್. ಇಲ್ಲಿ ಎಕ್ಸ್ ಇತ್ತು, ಇಲ್ಲೂ ಎಕ್ಸ್ ಬರ್ದಿದೆ, ಇಲ್ಲೂ ಎಕ್ಸ್ ಬರ್ದಿದೆ. ಕೊಸಿಕೆಂಟ್ ಆಫ್ ಎಫ್ ಆಫ್ ಎಕ್ಸ್, ಎಕ್ಸ್ ಬದಲಾಗಿ ಎಫ್ ಆಫ್ ಎಕ್ಸ್ ಇದೆ. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿ ವೈ ಓವರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಕೊಸಿಕೆಂಟ್ ಆಫ್, ಇಲ್ಲಿ ಎಕ್ಸ್ ಇತ್ತು, ಎಕ್ಸ್ ಬರೆದು, ಎಕ್ಸ್ ಇಲ್ಲ, ಎಫ್ ಆಫ್ ಎಕ್ಸ್ ಇದೆ, ಇಂಟು ಕಾಟ್ ಆಫ್ ಎಫ್ ಆಫ್ ಎಕ್ಸ್. ಇವೆರಡು ಸೇಮ್ ಇರಬೇಕು, ಯಾವ್ದಾದ್ರು ಒಂದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಎಫ್ ಡ್ಯಾಶ್ ಎಕ್ಸ್. ವಿ ಗೆಟ್ ದ, ಭಾರಿ ಕೇರ್ಫುಲ್ ಆಗಿರಬೇಕು. ನಾನು ಒಂದು ಪ್ರಾಬ್ಲಮ್ ಮಾಡಿಬಿಡ್ತೀನಿ ನೋಡಿ. ವೈ ಈಸ್ ಈಕ್ವಲ್ ಟು ಕೊಸಿಕೆಂಟ್ ಆಫ್ ಎಕ್ಸ್ ಸ್ಕ್ವೇರ್, ಕ್ವಶನ್ನು ಡಿ ಓವರ್ ಡಿ ಎಕ್ಸ್, ಫೈಂಡ್ ಡಿ ಓವರ್ ಡಿ ಎಕ್ಸ್ ಹೇಳ್ಬೋದಾ. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಇಲ್ಲಿ ಬರಿತಾ ಇದ್ದೀನಿ, ಡಿ ವೈ ಓವರ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಕೊಸಿಕೆಂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ ಮೈನಸ್ ಕೊಸಿಕೆಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು ಕಾಟ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್. ಇದಕ್ಕೆ ಮಾತ್ರ ಅಂಡರ್ಲೈನ್ ಮಾಡ್ಕೊಂತ ಏನಕ್ಕೆ ಹೋಗ್ಬೇಡಿ, ಎರಡರಲ್ಲಿ ಯಾವ್ದಕ್ಕನ್ನ ಮಾಡಿ, ಎರಡು ಸೇಮ್ ಇರಲೇಬೇಕಲ್ವಾ. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಎಕ್ಸ್ ಅಂದರೆ 2x. ಮುಗಿದಾಯ್ತು. ಇದನ್ನು ಪ್ರತಿಯೊಂದು ಒಂದೊಂದನ್ನು 5 ಸಲ ಬರೀರಿ. ಸೈನ್ ಆಫ್ ಎಫ್ ಆಫ್ ಎಕ್ಸ್ 5 ಸಲ ಬರೀರಿ, ಅದ್ರ ಮೇಲೆ 5 ಪ್ರಾಬ್ಲಮ್ ಮಾಡಿ. ಕಾಸ್ ಆಫ್ ಎಫ್ ಆಫ್ ಎಕ್ಸ್ 5 ಸಲ ಬರೀರಿ, ಅದೇ ಥರ ಒಂದೊಂದು 5 ಸಲ ಬರೆದು ನೀವು 5 ಪ್ರಾಬ್ಲಮ್ ಎಕ್ಸ್ಟ್ರಾ ಮಾಡಿ. ಓಕೆ, ಮಾಡ್ತೀರಲ್ವಾ? ಥ್ಯಾಂಕ್ ಯು.